ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಓಂ ನಾರಾಯಣಂ ಗುಣೈಃ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಸಂಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಬ್ರಹ್ಮಸೂತ್ರ ಭಾಷ್ಯ ಶ್ರೀ ಮಧ್ವಾಚಾರ್ಯರಿಂದ ರಚಿತವಾದ್ದು. ಅದರ ಮೊದಲ ಅಧ್ಯಾಯದ ಮೊದಲ ಸೂತ್ರ, ಮೊದಲ ಅಧ್ಯಾಯದ ಮೊದಲ ಪಾದದ ಮೊದಲ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅದರ ಪಠಣದೊಂದಿಗೆ ಈ ಪಾಠದ ಶ್ರವಣವನ್ನು ನಾವೆಲ್ಲ ಪ್ರಾರಂಭಿಸ್ತಾ ಇದ್ದೇವೆ. ಅದಕ್ಕೆ ನಾರಾಯಣಂ ಗುಣೈಃ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಆಚಾರ್ಯರ ಮಂಗಳಾಚರಣ. ಇದಕ್ಕೆ ಪದ್ಮನಾಭ ತೀರ್ಥರ ಮತ್ತು ತ್ರಿವಿಕ್ರಮ ಪಂಡಿತರ, ಜಯತೀರ್ಥರ 3 ಟೀಕಾಗಳು, ಭಾಷ್ಯಕ್ಕೆ ನೇರವಾಗಿ ಟೀಕೆಗಳು ಉಪಲಬ್ಧವಿವೆ. ನಿರ್ದೋಷಂ ಗುಣಪೂರ್ಣಂ ಚ ಜ್ಞೇಯಂ ಗಮ್ಯಂ ರಮಾಪತಿಂ ಶ್ರೀಮದಾನಂದ ತೀರ್ಥಾಖ್ಯಂ ವಂದೇ ಸರ್ವವಿಧಂ ಗುರುಂ ಅಂತ ಇದು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯ ವ್ಯಾಖ್ಯಾನ. ಸತ್ತರ್ಕ ದೀಪಾವಳಿಯ ಮೊದಲ ಮಂಗಳ ಪದ್ಯ. ಗುಣಪೂರ್ಣನಾದ, ನಿರ್ದೋಷನಾದ, ಮತ್ತೆ ನಮ್ಮೆಲ್ಲರಿಂದಲೂ ತಿಳಿಯಲ್ಪಡುವಂತಹ ಮತ್ತು ಮೋಕ್ಷದಲ್ಲಿ ಪ್ರಾಪ್ಯನೂ ಆದ ರಮಾಪತಿಗೆ ನಮಸ್ಕಾರ ಅಂತ ಪದ್ಮನಾಭ ತೀರ್ಥರು ಹೇಳ್ತಿದ್ದಾರೆ. ಮತ್ತೆ ಸರ್ವಜ್ಞರಾದ ಶ್ರೀಮದ್ ಆನಂದ ತೀರ್ಥ ಎಂಬ ಗುರುಗಳನ್ನು ನಮಸ್ಕಾರ ಮಾಡ್ತೇನೆ ಅಂತ ತ್ರಿವಿಕ್ರಮ ಪಂಡಿತರು ಸುಮಾರು 25 ಶ್ಲೋಕಗಳಲ್ಲಿ ಮಂಗಲಾಚರಣೆ ಮಾಡಿದ್ದಾರೆ. ಪೂರ್ಣಜ್ಞಾನಂ ವಿಪುಲ ಪರಮಾನಂದ ಸಂದೋಹ ದೇಹಂ ಭಕ್ತ ಪ್ರೀತ್ಯ ಕೃತ ವಿವರಣ ಬ್ರಹ್ಮಸೂತ್ರಾವತಾರಂ ಶ್ರೀಮನ್ನಾರಾಯಣ ಪದಮಹಂ ಧ್ವಸ್ತ ನಿಶೇಷ ದೋಷಂ ಒಂದೇ ನಿತ್ಯಂ ಗುರುಮಪಿ ಗುರೋಹೋ ಆಗಮಾರ್ಥ ಪ್ರಕಾಶಂ. ವೇದವ್ಯಾಸರಾಗಿ ಅವತರಿಸಿದ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ಅವನು ಪೂರ್ಣ ಜ್ಞಾನವುಳ್ಳವನು, ಮತ್ತು ವಿಪುಲವಾದ ಶ್ರೇಷ್ಠವಾದ ಆನಂದದ ಸಮೂಹವೇ ಅವನ ದೇಹ. ಭಕ್ತರ ಪ್ರೀತಿಗಾಗಿ ಈ ಬ್ರಹ್ಮಸೂತ್ರದ ರಚನೆಗಳನ್ನು ಅವರು ಮಾಡಿದರು. ಧ್ವಸ್ತ ನಿಶೇಷ ದೋಷಂ, ಸಕಲ ದೋಷರಹಿತರಾಗಿದ್ದಾರೆ. ಮತ್ತೆ ಗುರುನೂ ಕೂಡ ಆಗಿದ್ದಾರೆ. ಗುರೋಹ ಆಗಮಾರ್ಥ ಪ್ರಕಾಶಂ, ಗುರುಮಪಿ ಗುರೋಹ, ನಮ್ಮ ಗುರುಗಳಿಗೂ ಕೂಡ ತ್ರಿವಿಕ್ರಮ ಪಂಡಿತರ ಗುರುಗಳು ಶ್ರೀಮದ್ ಆಚಾರ್ಯರು, ಅವರಿಗೂ ಕೂಡ ಗುರುವಾದ ವೇದವ್ಯಾಸನನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ವೇದವ್ಯಾಸರ ನಮಸ್ಕಾರ ಇದೆ ಮತ್ತೊಂದು ಬಾರಿ. ಆಮೇಲೆ ಆಚಾರ್ಯರ ಸುದೀರ್ಘವಾದಂಥ ಒಂದು ಸ್ತೋತ್ರನೂ ಕೂಡ ಇದೆ. ಅದೆಲ್ಲವನ್ನು ನಾವೀಗೇನು ಇಲ್ಲಿ ನೋಡೋದು ಬೇಡ. ಇದಾದ ಬಳಿಕ ಜಯತೀರ್ಥರಿಂದ ವಿರಚಿತವಾದ ತತ್ವಪ್ರಕಾಶಿಕ. ಶುದ್ಧಾನಂದೋರು ಸಂವಿದ್ಯುತಿ ಬಹುಲವು ದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಂ ಅಲಂ ಬ್ರಹ್ಮ ವೇದಾಂತ ವೇದ್ಯಂ. ಇದು ನಾರಾಯಣನ ಸ್ತೋತ್ರ. ಮುಂದೆ ಈ ವೇದವ್ಯಾಸರ ಸ್ತೋತ್ರ ಇದೆ 2ನೇ ಶ್ಲೋಕದಲ್ಲಿ. ವ್ಯಾಸ ಸುಧಾನಿಧಿ, ವ್ಯಾಸರನ್ನ ಕ್ಷೀರ ಸಮುದ್ರಕ್ಕೆ ಹೋಲಿಸಿದಂಥ ಒಂದು ಸ್ತೋತ್ರ ಇದೆ. ಅದಾದ್ಮೇಲೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸ್ತೋತ್ರ ಇದೆ. ಪದ್ಮನಾಭ ತೀರ್ಥರ ಸ್ತೋತ್ರ ಇದೆ 4ನೇ ಶ್ಲೋಕದಲ್ಲಿ. ಮುಂದೆ ಅಕ್ಷೋಭ್ಯ ತೀರ್ಥರನ್ನ ಸಿಂಹನಿಗೆ ಹೋಲಿಸಿ ಮಾಡಿದ ಸ್ತೋತ್ರ ಕಾಣಿಸ್ತದೆ. ಆನಂದ ತೀರ್ಥರಿಂದ ರಚಿತವಾದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನಾನೀಗ ಟೀಕಾ ಬರೀತಿದ್ದೇನೆ ಅಂತ ಜಯತೀರ್ಥರು ಹೇಳ್ತಾ ಇದ್ದಾರೆ. ಗಂಗಾ ಸಂಗೀರ್ಣ ನೈರ್ಮಲ್ಯಂ ರಥ್ಯಾದ್ಭಿ ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಈ ಬೀದಿಯಲ್ಲಿ ಹರಿಯುವಂಥ ಶುದ್ಧವಲ್ಲದ ನೀರು, ಆಕಾಶದಿಂದ ಮಳೆ ರೂಪದಲ್ಲಿ ಬಂದು ಬೀದಿಗೆ ಬಿದ್ದ ನೀರು, ಅದೇನು ಭಾರಿ ಪವಿತ್ರ ಅಲ್ಲದೆ ಇರಬಹುದು. ಆದರೆ ಅದು ಮುಂದೆ ಹರಿದು ನದಿಗೆ ಹೋಗ್ತದೆ. ನಮ್ಮ ಊರುಗಳಲ್ಲಾದರೆ, ಕಾಶಿಯಲ್ಲೇ ಗಂಗಾ ನದಿ ತೀರದಲ್ಲೇ ಬಿದ್ದ ಮಳೆ, ಸಮೀಪದ ಊರುಗಳಲ್ಲಿ ಬಿದ್ದ ಮಳೆಯ ನೀರು ಓಣಿಗಳಲ್ಲಿ ಹರಿದು ಮುಂದೆ ಗಂಗಾ ನದಿಗೆ ಹೋಗಿ ಸೇರ್ತದೆ.
ಗಂಗಾ ನದಿಗೆ ಒಮ್ಮೆ ಸೇರಿಬಿಟ್ರೆ ಅದೆಲ್ಲವೂ ಮತ್ತು ಗಂಗಾ ನದಿ ಅಂತಲೇ ಪರಿಗಣಿತ ಆಗ್ತದೆ. ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಹಾಗೆ ನನ್ನ ಮಾತುಗಳನ್ನು ಕೂಡ ಈ ಜಯತೀರ್ಥ ಭಿಕ್ಷು ಎಂಬ ಹೆಸರಿನ ನಾನು ಏನು ಗ್ರಂಥಗಳನ್ನು ರಚನೆ ಮಾಡ್ತಾ ಇದ್ದೇನೆ, ಇದನ್ನು ಕೂಡ ಗುರುವಿನ ಮಾತುಗಳ ಜೊತೆಗೆ ನಾನು ಸಂಬದ್ಧಗೊಳಿಸ್ತೇನೆ. ಆಗ ಈ ಗ್ರಂಥಕ್ಕೂ ಕೂಡ ಒಂದು ಮಾನ್ಯತೆ ಬರ್ತದೆ. ಅರ್ಥಾತ್ ಗುರುಗಳ ಆ ಒಂದು ಮಾತುಗಳಿಗೆ ನಾನು ವ್ಯಾಖ್ಯಾನ ಮಾಡ್ತೇನೆ. ಹೀಗೆ ವ್ಯಾಖ್ಯಾನ ಅನ್ನೋದು ವ್ಯಾಖ್ಯೇಯ ಆಚಾರ್ಯರ ಭಾಷ್ಯ, ಹೀಗೆ ಅವೆರಡಕ್ಕೂ ಕೂಡ ಸಂಬಂಧ. ನಾವು ಈ ನಮ್ಮ ಮುಂದಿನ ಭಾಗದಲ್ಲಿ ಜಯತೀರ್ಥರಿಂದ ವಿರಚಿತವಾದ ತತ್ವಪ್ರಕಾಶಿಕಾವನ್ನೇ ಪ್ರಧಾನವಾಗಿ ನೋಡ್ತೇವೆ. ಯಾಕೆಂದರೆ ಅದಕ್ಕೆ ವಾದಿರಾಜ ತೀರ್ಥರ ಮತ್ತು ರಾಘವೇಂದ್ರ ಸ್ವಾಮಿಗಳ, ರಘುತ್ತಮರ ಟಿಪ್ಪಣಿಗಳೆಲ್ಲ ಇವೆ. ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಅನುಕೂಲ ಸಾಧ್ಯ ಆಗ್ತದೋ ಅಲ್ಲೆಲ್ಲ ಪದ್ಮನಾಭ ತೀರ್ಥರ ಟೀಕೆಯನ್ನು ಮತ್ತು ತ್ರಿವಿಕ್ರಮ ಪಂಡಿತರ ಟೀಕೆಯನ್ನು ಕೂಡ ನೋಡ್ತೇವೆ. ವಾದಿರಾಜ ಸ್ವಾಮಿಗಳು ಗುರುವರ್ಥ ದೀಪಿಕಾ ಅಂತ ರಚನೆ ಮಾಡಿದ್ದಾರೆ. ನತ್ವಾ ನಾರಾಯಣಂ ವ್ಯಾಸಂ ಹಯಾಸ್ಯಂ ಮಧ್ವಮಾದರಾತ್ ವಾಣೀಂ ಗುರುಂಶ್ಚ ಸಕಲಾನ್ ಕುರುವೆ ಗುರುವರ್ಥ ದೀಪಿಕಾ. ನಾರಾಯಣ ರೂಪದ ಭಗವಂತ, ವ್ಯಾಸ ರೂಪದ ಭಗವಂತ, ಹಯಗ್ರೀವ ರೂಪದ ಭಗವಂತ, ಮತ್ತು ಆಚಾರ್ಯ ಮಧ್ವರು, ಸರಸ್ವತೀ ದೇವಿ, ನಮ್ಮ ಗುರುಗಳು ವಾದಿರಾಜ ಸ್ವಾಮಿಗಳು ಗುರುಗಳು, ಇವರೆಲ್ಲರನ್ನು ನಮಸ್ಕರಿಸಿ ಗುರುವರ್ಥ ದೀಪಿಕಾ ರಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಣಮ್ಯ ಕಲ್ಯಾಣ ಗುಣಂ ರಮೇಶ ಮಗಾಧಬೋಧಂ ಜಯಯೋಗಿ ವರ್ಯಂ ಗುರೋರ್ಗುರುಂ ಗುರು ಮಾರ್ಯಾಂಶ್ಚ ತತ್ವ ಪ್ರಕಾಶಿಕಾ ಭಾವಮಹಂ ಪ್ರಭಕ್ಷಿ ಅಂತ ರಘುತ್ತಮ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಅನಂತ ಕಲ್ಯಾಣ ಗುಣವುಳ್ಳಂಥ ರಮಾಪತಿಯಾದ ನಾರಾಯಣ ಮತ್ತು ಜಯತೀರ್ಥರು ಮತ್ತು ನಮ್ಮ ಗುರುಗಳು, ಇವರೆಲ್ಲರನ್ನೂ ಕೂಡ ನಮಸ್ಕರಿಸಿ. ಅಗಾಧ ಬೋಧ ಅಂತ ಅನ್ನೋದು ಪೂರ್ಣ ಪ್ರಜ್ಞರಿಗೆ, ಮಧ್ವಾಚಾರ್ಯರಿಗೆ ಹೊಂದುವಂಥ ವಿಶೇಷಣ. ಮೊದಲು ಪರಮಾತ್ಮ, ರಮಾಪತಿಯಾದ ಪರಮಾತ್ಮ, ಮತ್ತು ಅಗಾಧ ಬೋಧ ಅಂದರೆ ಪೂರ್ಣ ಬೋಧರಾದ ಮಧ್ವಾಚಾರ್ಯರು, ಜಯತೀರ್ಥರು ಮತ್ತು ನಮ್ಮ ಗುರುಗಳು, ಇವೆರಡರನ್ನು ನಮಸ್ಕರಿಸಿ ತತ್ವಪ್ರಕಾಶಿಕಾದ ಭಾವವನ್ನು ನಾನು ಹೇಳ್ತೇನೆ ಅಂತ ಹೀಗೆ ಭಾವವನ್ನು ಹೇಳ್ತೇನೆ ಅಂತ ಅವ್ರು ಹೇಳಿದ್ದರಿಂದಾಗಿ ಇದಕ್ಕೆ ಭಾವಬೋಧಕ್ ಅಂತಲೇ ಈಗ ಟಿಪ್ಪಣಿಗೆ ಹೆಸರು. ಅದರಿಂದ ಅವರನ್ನ ಭಾವಬೋಧಕಾರರು ಅಂತ ಈಗ ವರ್ಣನೆ ಮಾಡ್ತಾರೆ. ಮುಂದೆ ರಾಘವೇಂದ್ರ ತೀರ್ಥರದು ಭಾವದೀಪ ಅಂತ. ಲಕ್ಷ್ಮೀನಾರಾಯಣನತ್ವ ಪೂರ್ಣಬೋಧಾನ್ ಗುರುನಪಿ ತತ್ವಪ್ರಕಾಶಿಕ ಭಾವದೀಪಂ ಕುರ್ಯಾಂ ಯಥಾಮತಿ. ಲಕ್ಷ್ಮೀನಾರಾಯಣನ ನಮಸ್ಕರಿಸಿ, ಪೂರ್ಣಬೋಧ ಗುರುಗಳನ್ನು ಮಧ್ವಾಚಾರ್ಯರನ್ನು ನಮಸ್ಕರಿಸಿ, ತತ್ವಪ್ರಕಾಶಿಕಾದ ಅರ್ಥಾತ್ ಜಯತೀರ್ಥರ ತತ್ವಪ್ರಕಾಶಿಕೆಗೆ ಭಾವದೀಪವನ್ನು ನಾನು ಯಥಾಮತಿ ರಚನೆ ಮಾಡ್ತೇನೆ ಅಂತ ಅದರ ಅರ್ಥ. ವಸ್ತುತಃ ವ್ಯಾಸರಾಜರು ತತ್ವಪ್ರಕಾಶಿಕಾದ ಭಾವವನ್ನು ಚಂದ್ರಿಕಾ ಅನ್ನೋ ಗ್ರಂಥದಲ್ಲಿ ವ್ಯಾಖ್ಯಾನಿಸಿಯೇ ಇದ್ದಾರೆ. ಆದರೆ ಅದು ಮಂದರಿಗಾಗಿ ಈ ಒಂದು ಗ್ರಂಥದ ಅನುಕೂಲವೂ ಕೂಡ ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಇದು ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಆಯಿತು. ಇದರ ಬಳಿಕ ಬರುವಂಥದ್ದು ಸತ್ಯನಾಥ ತೀರ್ಥರಿಂದ ರಚಿತವಾದ ತತ್ವಪ್ರಕಾಶಿಕಾ ವ್ಯಾಖ್ಯಾ, ಅದಕ್ಕೆ ಅಭಿನವ ಚಂದ್ರಿಕಾ ಅಂತ ಹೆಸರು. ಸಚ್ಚಿದಾನಂದ ದೇಹಾಯ ನಮಃ ಶೇಷಾಂಗಶಾಯಿನೇ ಆತ್ಮನೇ ವೇದವೇದ್ಯಾಯ ಮುಕ್ತಗಮ್ಯಾಯ ವಿಷ್ಣವೇ. ಆನಂದ ಸ್ವರೂಪನಾದ, ಜ್ಞಾನಾನಂದ ಸ್ವರೂಪನಾದವನು, ನಿರ್ದುಷ್ಟನಾದವನು, ಶೇಷನ ಶಯನದ ಮೇಲೆ ಪವಡಿಸಿದಂಥವನು, ವೇದವೇದ್ಯನಾದವನು ಮತ್ತು ಮುಕ್ತರಿಗೆ ಗಮ್ಯನಾದವನು. ಹೀಗೆ ಎಲ್ಲ ವ್ಯಾಖ್ಯಾನಕಾರರು ಕೂಡ ಅವನು ದೋಷರಹಿತ ಮತ್ತು ಗುಣಪೂರ್ಣ. ಗುಣಪೂರ್ಣ ಅಂತ ಒಂದು ವಿಶೇಷಣ, ದೋಷರಹಿತ ಅಂತ ಇನ್ನೊಂದು ವಿಶೇಷಣ, ಮತ್ತು ನಮ್ಮೆಲ್ಲರಿಂದ ಜ್ಞೇಯ ಅಂತ ಮೂರನೇ ವಿಶೇಷಣ, ಮುಕ್ತಗಮ್ಯ ಅಂತ ಇನ್ನೊಂದು ವಿಶೇಷಣ. ಇಷ್ಟನ್ನು ಎಲ್ಲ ವ್ಯಾಖ್ಯಾನಕಾರರು ಕೂಡ ಹೇಳ್ತಾ ಇದ್ದಾರೆ. ಈ 4 ವಿಶೇಷಣಗಳು ಬ್ರಹ್ಮಸೂತ್ರದ 4 ಅಧ್ಯಾಯಗಳ ಪ್ರತಿಪಾದ್ಯ ವಿಷಯಗಳು. ಆದ್ದರಿಂದ ಅದನ್ನೇ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ. ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರಿಂದ ರಚಿತವಾದ ವಾಕ್ಯಾರ್ಥ ಮುಕ್ತಾವಳಿ ಅಂತ. ವಂದೇಹಂ ಆನಂದ ಚಿದಾದಿ ವಿಗ್ರಹಂ
ಚಿಂತಾದಿ ದೋಷಾತಿ ವಿದೂರ ಚಿತ್ತಂ ಸದ್ಭಿರ್ವಿರಕ್ತ್ಯಾದಿವಿರಂಜಸೇವ ಜ್ಞೇಯಂ ಮುಕುಂದಂ ಶ್ರುತಿ ಮುಕ್ತಿಗಮ್ಯಂ. ಆನಂದ ಮತ್ತು ಚಿತ್ ಒಂದು ಜ್ಞಾನ, ಇದೇ ದೇಹವಾಗಿ ಉಳ್ಳವನು ಪರಮಾತ್ಮ. ಚಿಂತೆ ಮೊದಲಾದ ಸಕಲ ದೋಷಗಳಿಂದ ದೂರ ಇದ್ದವನು. ಅವನ ಮನಸ್ಸಿನಲ್ಲಿ ಯಾವ ದೋಷಗಳಿಗೆ ಅವಕಾಶ ಇಲ್ಲ. ಸಜ್ಜನರು ವೈರಾಗ್ಯ ಜ್ಞಾನ ಭಕ್ತಿಗಳ ಮೂಲಕ ಈತನನ್ನು ತಿಳಿಯಬಹುದಾಗಿದೆ. ಮತ್ತೆ ಶ್ರುತಿಗಳ ಮೂಲಕವಾಗಿ ಏನು ಮುಕ್ತಿ ಪ್ರತಿಪಾದಿತ ಆಗಿದೆ ಅಂತ ಮುಕ್ತಿಯಲ್ಲಿ ಆತ ನಮಗೆ ಎಲ್ಲ ಸಜ್ಜನರಿಗೂ ಪ್ರಾಪ್ತನಾಗ್ತಾನೆ ಅಂತಿದು ತಾಮ್ರಪರ್ಣಿ ಆಚಾರ್ಯರ ವ್ಯಾಖ್ಯಾನ. ಇದಾದ ಬಳಿಕ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರ ತತ್ವಸುಬೋಧಿನಿ ಅಂತ. ನರಸಿಂಹಂ ಸಂಪ್ರಣಮ್ಯ ಮಧ್ವಾದೀನ್ ಸಗುರೂನಪಿ ತತ್ವಪ್ರಕಾಶಕ ವ್ಯಾಖ್ಯಾಂ ಕರಿಷ್ಯಾಮೋ ಯಥಾಮತಿ ಅಂತ. ನರಸಿಂಹದೇವರನ್ನ ನಮಸ್ಕರಿಸಿ ಮುಂದೆ ಮಧ್ವ ಮೊದಲಾದ ಎಲ್ಲ ಗುರುಗಳನ್ನು ಕೂಡ ನಮಸ್ಕಾರ ಮಾಡ್ತೇನೆ. ಜಯತೀರ್ಥರು, ಆ ಬಳಿಕ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಶ್ರೇಷ್ಠ ಗುರುಗಳು ಮತ್ತೆ ಮಾಡಿ ತತ್ವಪ್ರಕಾಶಿಕ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಯಥಾಮತಿಯಾಗಿ ಮಾಡ್ತೀನಿ ಅಂತ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರ ಟಿಪ್ಪಣಿ ಇದು. ಶ್ರೀನಿವಾಸ ತೀರ್ಥರಿಂದ ವಿಚಿತವಾದ ತತ್ವಪ್ರಕಾಶಿಕ ವ್ಯಾಖ್ಯಾನ ಇದು ವಾಕ್ಯಾರ್ಥ ವಿವರಣ ಅಂತ. ಯಾದವಾದಿ ಗುರುನ್ನತ್ವ ತದ್ದಯಾದಿಷ್ಟ ಮಾರ್ಗತಃ ಯಾನ್ಯತ್ರ ಅಗಮ್ಯ ವಾಕ್ಯಾನಿ ತೇಷಾಂ ಭಾವೋ ನಿರೂಪ್ಯತೆ. ಯಾದವಾದ ಗುರುಗಳ ಹತ್ರ ನಾವು ಪಾಠ ಕೇಳಿದವರು ಶ್ರೀನಿವಾಸ ತೀರ್ಥರು. ಅವರು ಹೇಳಿದ ಮಾರ್ಗಕ್ಕನುಸಾರವಾಗಿ, ಅವರು ಏನು ಕರುಣೆಯಿಂದ ನಮಗೆ ಮಾರ್ಗ ತೋರಿಸಿದ್ದಾರೆ, ಆ ಮಾರ್ಗಕ್ಕನುಸಾರವಾಗಿ ಇಲ್ಲಿ ಅಗಮ್ಯ ವಾಕ್ಯಾನೆ, ಕಠಿಣವಾದಂತಹ ಯಾವುದೇ ವಾಕ್ಯ ಎಲ್ಲಿಯಾದರೂ ಇದ್ದರೆ ತೇಷಾಂ ಭಾವೋ ನಿರೂಪ್ಯತೆ, ಅವುಗಳ ಅರ್ಥವನ್ನ ಈಗ ನಾವು ಮುಂದೆ ನಿರೂಪಿಸುವವರಿದ್ದೇವೆ. ಶರ್ಕರಾ ಶ್ರೀನಿವಾಸ ತೀರ್ಥರು ಅಂತ ಅವರಿಂದ ರಚಿತವಾದ ವಾಕ್ಯಾರ್ಥ ಮಂಜರಿ. ಲಕ್ಷ್ಮೀ ವೆಂಕಟೇಶಾಯ ನಮಃ. ರಾಮಂ ಸರ್ವಗುಣೈಃ ಪೂರ್ಣಂ ನಿರ್ದೋಷಂ ಸಾಧು ಸೇವಿತಂ ಮುಕ್ತಿದಂ ಜಾನಕೀಕಾಂತಂ ಪ್ರಣಮಾಮಿ ನಿರಂತರಂ. ಸರ್ವಗುಣಪೂರ್ಣನಾದ, ನಿರ್ದೋಷನಾದ, ಸಕಲ ಸಾಧುಗಳಿಂದಲೂ ಸೇವ್ಯನಾದ ರಾಮನನ್ನು ನಮಸ್ಕರಿಸ್ತೀನಿ. ಅವನು ಜಾನಕಿ ರಮಣ. ನಮಸ್ಕರಿಸಿ ಮುಂದೆ ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಇದು ಶರ್ಕರಾ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ. ಮುಂದೆ ಪಾಂಡುರಂಗಿ ಕೇಶವಾಚಾರ್ಯರಿಂದ ಇವರು ತತ್ವನಿರ್ಣಯ ಮೊದಲಾದ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡಿದವರು. ವಿದ್ಯಾಧೀಶ ಸ್ವಾಮಿಗಳ ತಮ್ಮ, ಪೂರ್ವಾಶ್ರಮದ ತಮ್ಮ, ಅವರಿಂದ ರಚಿತವಾದ ತತ್ವಪ್ರಕಾಶಿಕಾ ವಿವೃತಿ. ತತ್ವಾ ಶ್ರೀಶಂ ಗುರೂನ್ ಸರ್ವಾನ್ ಗುರುರಾಜೋಕ್ತ ಮಾರ್ಗತಃ ತತ್ವಪ್ರಕಾಶಿಕಾ ಗೂಢಭಾವಂ ವಕ್ಷೇ ಯಥಾಮತಿ. ಪರಮಾತ್ಮನನ್ನ, ಲಕ್ಷ್ಮೀರಮಣನಾದ ಪರಮಾತ್ಮನನ್ನ ಎಲ್ಲ ಗುರುಗಳನ್ನೂ ನಮಸ್ಕರಿಸಿ, ಗುರುರಾಜರು ಅಂದರೆ ವಿದ್ಯಾಧೀಶರು, ಅವರು ತೋರಿಸಿಕೊಟ್ಟ ಮಾರ್ಗಕ್ಕನುಸಾರವಾಗಿ ತತ್ವಪ್ರಕಾಶಿಕಾದ ಗೂಢಭಾವವನ್ನ ಯಥಾಮತಿಯಾಗಿ ಹೇಳ್ತೇನೆ ಅಂತ ಅವರ ವ್ಯಾಖ್ಯಾನ. ಅಲ್ಲಿಗೆ ಇವತ್ತಿನ ಈ ಪ್ರಾರಂಭದ ಭಾಗ ಸಮಾಪ್ತವಾಗಿದೆ.